ಕೃಷಿಕ ಮಿತ್ರ ಎಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ರಾಶಿ ಮಿಷನ್ ಮಾರಾಟಕ್ಕೆ ತಂದೇನೆ. ಅದು ಕೂಡ ಹೊಸ ಕಂಡೀಷನ್ ಅಲ್ಲಿರುವಂತ ರಾಶಿ ಮಿಷನ್. ಅದು ಬನ್ನಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ದಯವಿಟ್ಟು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಕೂಡ ಕೊಡ್ತೇನೆ. ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಯಾವುದೇ ರೀತಿಯ ಕೃಷಿ ಉಪಕರಣ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ ಸಾಕು. ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಇನ್ಸ್ಟಾ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಇದು ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರು. ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನೂ ರಾಶಿ ಮಿಷನ್ ಮಾಹಿತಿ ಬಂದ್ರೆ, ಇದು ಮಾಡೆಲ್ ಇರೋದು 2026. ಇದೇ ವರ್ಷ 2026 ಜನವರಿಯಲ್ಲಿ ಖರೀದಿ ಮಾಡಿರುವಂತ ರಾಶಿ ಮಿಷನ್ ಇದು. ಇದನ್ನ ತಗೊಂಡು ಜಸ್ಟ್ 2 ತಿಂಗಳಾಗಿದೆ. ಕೇವಲ 2 ತಿಂಗಳ ಹಳೆಯ ರಾಶಿ ಮಿಷನ್ ಮಾರಾಟಕ್ಕಿರೋದು. ಆ ಓನರ್ ಕೂಡ ಹೊಸದೇ ತಗೊಂಡಿದ್ದಾರೆ. ಓನರು ತಗೊಂಡಿರೋದು ಹೊಸದೇ ತಗೊಂಡಿದ್ದಾರೆ. ನೀವೀಗ ತಗೊಂಡ್ರೆ 2ನೇ ಓನರ್ ಆಗ್ತೀರಾ. ಕಂಪನಿ ಬಂದು ಬನ್ಸಾಲ್ ಕಂಪನಿಯ ರಾಶಿ ಮಿಷನು. ಇದೇನಪ್ಪ ಅಂದ್ರೆ ಗೊಂಜಾಳ ಮಿಷನ್. ಇದು ಜಸ್ಟ್ ಮೆಕ್ಕೆಜೋಳಕ್ಕಷ್ಟೇ ಈ ರಾಶಿ ಮಿಷನ್ ಬಳಕೆ ಆಗುತ್ತೆ. ಇದೇನಂದ್ರೆ ಹೆವಿ ಮಿಷನ್. ಇದು ಕ್ವಾಲಿಟಿ ಮಾತ್ರ ಒಳ್ಳೆ ಸಖತ್ ಕ್ವಾಲಿಟಿ ಅಂಡ್ ಎಲ್ಲಾ ಗೊಂಜಾಳ ಮಿಷನ್ಗಿಂತ ಹೆವಿ ಮಿಷನ್ ಇದು. ಬನ್ಸಾಲ್ ಕಂಪನಿದು 2026 ಜನವರಿಯಲ್ಲಿ ಖರೀದಿ ಮಾಡಿರುವಂತದ್ದು. ಲೊಕೇಶನ್ ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕಿನ ದಪ್ಪನಮರಡಿ ಎಂಬ ಗ್ರಾಮದಲ್ಲಿ ಈ ರಾಶಿ ಮಿಷನ್ ಮಾರಾಟಕ್ಕಿದೆ. ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕಿನ ದಪ್ಪನಮರಡಿ. ರೇಟ್ ಇದಕ್ಕೆ ಓನರ್ ಹೇಳ್ತಿರೋದು 2,40,000 ಹೇಳ್ತಿದ್ದಾರೆ. ಇದೇನು ಫೈನಲ್ ಅಲ್ಲ, ಇದಕ್ಕೆ ಪ್ರೆಸೆಂಟ್ ಹೇಳ್ತಿರೋದು 2,40,000. ಒಂದ್ಸಾರಿ ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿ. ಓನರ್ ಜೊತೆ ಮಾತಾಡಿದ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗ್ಬೋದು. ಪ್ರೆಸೆಂಟ್ ಇದಕ್ಕೆ ಹೇಳ್ತಿರೋದು 2,40,000. ಈ ರಾಶಿ ಮಿಷನ್ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಇದೆ. ನಿಮ್ಗೆ ಓಕೆ ಅನಿಸಿದ್ರೇನೆ ತಗೊಳ್ಳಿ. ಇಲ್ಲಾಂದ್ರೆ ನಿಮ್ಮೂರಲ್ಲಿ ಬೇರೆ ರೈತರು ಇರ್ತಾರೆ, ಯಾರನ್ನು ತಗೊಳ್ಳೋರು ಇರ್ಬೋದು, ಅಥವಾ ಮಾರಾಟ ಮಾಡೋ ರೈತರು ಕೂಡ ಇರ್ತಾರೆ. ದಯವಿಟ್ಟು ಅಂತವರಿಗೆ ವಿಡಿಯೋ ಶೇರ್ ಮಾಡಿ. ಅಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೂ ಡಿಸ್ಲೈಕ್ ಮಾಡಿ. ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದ್ರೆ ಇದು ಒಂದೇ ಅಂತಲ್ಲ, ದಿನಾಲು ಇದೇ ತರ 4ರಿಂದ 5 ವಿಡಿಯೋ ಬರ್ತವೆ. ನಿಮಗೆ ಬೇಕಾದಂಥದ್ದು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಓಕೆ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.